ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಈ ದಿನ 1 ರಿಂದ 14 ಮುಖದ ರುದ್ರಾಕ್ಷಿ ಧರಿಸುವುದರಿಂದ ಕೂಡಿ ಬರುವ ಫಲಗಳು, ನಿಜವಾದ ರುದ್ರಾಕ್ಷಿಯನ್ನು ಹೇಗೆ ಕಂಡುಹಿಡಿಯುವುದು, ರುದ್ರಾಕ್ಷಿಯಲ್ಲಿ ಎಷ್ಟು ವಿಧ, ನಿಮ್ಮಲ್ಲಿ ಏಕಮುಖಿ ರುದ್ರಾಕ್ಷಿ ಇದ್ದರೆ ಏಕೆ ನೀವು ಅದೃಷ್ಟವಂತರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಇದಲ್ಲದೆ ಇನ್ನೂ ಅನೇಕ ಆಸಕ್ತಿದಾಯಕ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಶಿವನು ಸಹಸ್ರ ವರ್ಷಗಳ ಯೋಗ ಸಮಾಧಿಯಿಂದ ಎಚ್ಚೆತ್ತು ಕಣ್ಣು ತೆರೆದಾಗ ಆತನ ಕಣ್ಣುಗಳಿಂದ ಅಶ್ರುಬಿಂದು ಭೂಮಿಯ ಮೇಲೆ ಉದುರಿದಾಗ ಈ ಕಣ್ಣೀರು ಹನಿಗಳು ರುದ್ರಾಕ್ಷಿ ಮರವಾಯಿತು. ದುಃಖವನ್ನು ನಾಶ ಮಾಡುವ ಅಪರಿಮಿತ ಅದ್ಭುತ ಶಕ್ತಿಯನ್ನು ಹೊಂದಿರುವುದರಿಂದ ರುದ್ರಾಕ್ಷಿ ಎಂಬ ಹೆಸರು ಬಂದಿತು. ವೀರಶೈವ ಲಿಂಗಾಯತ ಅಷ್ಟಾವರಣಗಳಲ್ಲಿ ರುದ್ರಾಕ್ಷಿಯು ಒಂದಾಗಿದೆ. ವೀರಶೈವ ಧರ್ಮ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿಯಲ್ಲಿ ಮನುಷ್ಯರು ದುಷ್ಟಬುದ್ಧಿ ಉಳ್ಳವರು, ತಿಳಿದೆಯೋ ಅನೇಕ ಪಾಪಗಳನ್ನು ಮಾಡುತ್ತಿರುತ್ತಾರೆ. ದುರಾಚಾರಿಗಳಾದರೂ ದುರ್ವಿವೇಕಿಗಳಾದರೂ ರೋಗಿಗಳಾದರೂ ರುದ್ರಾಕ್ಷಿಗಳನ್ನು ಧರಿಸುವುದರಿಂದ ಆಯಸ್ಸು ಆರೋಗ್ಯ ಲಭಿಸುವುದು ಅಲ್ಲದೆ ಅವರು ಮಾಡಿದ ಪಾಪಗಳೆಲ್ಲವೂ ನಾಶವಾಗಿ ಪಾಪಮುಕ್ತರಾಗುವರು ಎಂದು ರುದ್ರಾಕ್ಷಿ ಧಾರಣ ಸ್ಥಳದಲ್ಲಿ ಹೇಳಿದೆ. ರುದ್ರಾಕ್ಷಿಯಲ್ಲಿ 2 ವಿಧ, ರುದ್ರಾಕ್ಷಿ ಮತ್ತೊಂದು ಭದ್ರಾಕ್ಷಿ. ಯಾವುದೇ ವೈದಿಕ ಕರ್ಮವನ್ನು ಮಾಡುವಾಗ ರುದ್ರಾಕ್ಷಿ ಧರಿಸಿಯೇ ಮಾಡಿದರೆ ಮಾತ್ರ ಆ ಕಾರ್ಯಕ್ಕೆ ಫಲ ನೀಡುವುದು, ಇಲ್ಲದಿದ್ದರೆ ಆ ಕಾರ್ಯದ ಫಲವು ದೊರೆಯುವುದಿಲ್ಲ. ರುದ್ರಾಕ್ಷಿಯನ್ನು ಎಲ್ಲರೂ ಧರಿಸಬೇಕೆಂಬ ನಿಯಮವಿದೆ. ಇದರಲ್ಲಿ ಶಿವಭಕ್ತ ವಿಷ್ಣು ಭಕ್ತ ಎಂಬ ಭೇದ ಭಾವವಿಲ್ಲ, ಸರ್ವ ಜನರು ಧರಿಸಬಹುದಾಗಿದೆ. ರುದ್ರಾಕ್ಷಿಯ ರಂಧ್ರ ಪ್ರಕೃತಿದತ್ತವಾಗಿ ಅಂದರೆ ಹೆಚ್ಚು ಫಲವನ್ನು ನೀಡುವುದು. ಮನುಷ್ಯ ರುದ್ರಾಕ್ಷಿಗೆ ಪ್ರಯತ್ನದಿಂದ ಮಾಡಿದ ರಂಧ್ರ ಮಧ್ಯಮ ಫಲವನ್ನು ನೀಡುವುದು. ರುದ್ರಾಕ್ಷಿಯ ರಂಧ್ರದಲ್ಲಿ ಮೇಲೆ ಬ್ರಹ್ಮದೇವರು, ಮಧ್ಯದಲ್ಲಿ ವಿಷ್ಣು, ತುದಿಯಲ್ಲಿ ಪರಮೇಶ್ವರ ವಾಸವಾಗಿರುತ್ತಾರೆ. ಹಗಲಿನಲ್ಲಿಯಾಗಲಿ ರಾತ್ರಿಯಲ್ಲಾಗಲಿ ಮಾಡಿದ ಪಾಪ ನಾಶ ಮಾಡುವ ಶಕ್ತಿ ಈ ರುದ್ರಾಕ್ಷಿಗೆ ಇರುತ್ತದೆ. ಈ 1 ರಿಂದ 14 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ದೊರೆಯುವ ಫಲವನ್ನು ತಿಳಿಯೋಣ. ಏಕಮುಖಿ ರುದ್ರಾಕ್ಷಿ ಅಥವಾ ಏಕಮುಖಿ ರುದ್ರಾಕ್ಷಿಯು ದೊರೆಯುವುದು ಅತ್ಯಂತ ದುರ್ಲಭ. ಹಾಗೆ ದೊರಕಿದರೂ ಅದರ ಬೆಲೆ ಲಕ್ಷದ ಮೇಲೆ ಇರುವುದು. ಏಕಮುಖ ರುದ್ರಾಕ್ಷಿಯು ಸಾಕ್ಷಾತ್ ಪರಶಿವನ ಪರಬ್ರಹ್ಮ ಸ್ವರೂಪವಾಗಿರುತ್ತದೆ. ಇದನ್ನು ಧರಿಸುವುದರಿಂದ ಬ್ರಹ್ಮಹತ್ಯಾ ದೋಷ ನಿವಾರಣೆಯಾಗುವುದು. ಸಿರಿ, ಸಂಪತ್ತು, ಆಯಸ್ಸು, ಜ್ಞಾನ, ಸಂಪತ್ತು, ಆರೋಗ್ಯ ನೀಡುವುದು. ನೀವು ಇದನ್ನು ಧರಿಸಿದರೆ ನಿಮ್ಮ ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯದ ಫಲದಿಂದ ಬಂದಿದ್ದು ಎಂದು ತಿಳಿಯಬೇಕು. ಈ ಏಕಮುಖಿ ರುದ್ರಾಕ್ಷಿಯ ಮೇಲೆ ಓಂಕಾರ, ತ್ರಿಶೂಲ, ಲಿಂಗ 3 ಬಗೆಯ ಗುರುತುಗಳಿಂದ ಕೂಡಿರುತ್ತದೆ. 2 ಮುಖದ ರುದ್ರಾಕ್ಷಿಯು ಅರ್ಧನಾರೀಶ್ವರ ಸ್ವರೂಪವಾಗಿರುವುದರಿಂದ ಶಿವ ಪಾರ್ವತಿ ಇಬ್ಬರ ಆಶೀರ್ವಾದವಿರುತ್ತದೆ. ಇದರಿಂದ ಇಚ್ಛಿತ ಮನೋಬಯಕೆಗಳು ಈಡೇರುವುದು ಹಾಗೂ ಕುಂಡಲಿನಿ ಶಕ್ತಿ ಜಾಗೃತವಾಗುವುದು. 3 ಮುಖದ ರುದ್ರಾಕ್ಷಿಯು ಅಗ್ನಿ ಸ್ವರೂಪವಾದುದರಿಂದ ಅಧಿಕಾರ, ಉದ್ಯೋಗ, ಐಶ್ವರ್ಯ ದೊರೆಯುವುದು, ನಿತ್ಯವೂ ಸಂತೋಷ ದೊರೆಯುವುದು, ಸರ್ವತೋಮುಖ ಬೆಳವಣಿಗೆಯಾಗುವುದು. 4 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಉತ್ತಮ ಸಂತಾನ, ವಿದ್ಯಾಭ್ಯಾಸದಲ್ಲಿ ಗ್ರಹಣ ಶಕ್ತಿ ಹೆಚ್ಚಾಗುವುದು. ಇದು ಬ್ರಹ್ಮ ಸ್ವರೂಪವಾಗಿರುವುದರಿಂದ 4 ಮುಖದ ರುದ್ರಾಕ್ಷಿ ವಿದ್ಯಾರ್ಥಿಗಳಲ್ಲಿ ಓದಿನಲ್ಲಿ ಅತಿ ಉತ್ತಮ ಅಂಕ ಗಳಿಸಲು ಸಹಾಯಕವಾಗಿದೆ. ಪಂಚಮುಖ ರುದ್ರಾಕ್ಷಿಯು ಶಿವನ ಪಂಚಮುಖಗಳಾದ ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಸ್ವರೂಪವಾಗಿದೆ. ಇದನ್ನು ಧರಿಸುವುದರಿಂದ ನರಹತ್ಯೆಯ ಪಾಪದಿಂದಲೂ ಮುಕ್ತಿ ದೊರೆಯುವುದು, ಅತಿಕಾಮ ಮತ್ತು ಕಾಮ ವಿಕಾರಗಳನ್ನು ನಿವಾರಣೆ ಮಾಡುವುದು, ಶತ್ರುಗಳಿಂದ ರಕ್ಷಣೆ, ಶತ್ರುಗಳನ್ನು ಮಿತ್ರರಾಗಿಸುವ ಶಕ್ತಿ ಇದಕ್ಕೆ ಇರುತ್ತದೆ. 6 ಮುಖದ ರುದ್ರಾಕ್ಷಿಯು ಕುಮಾರಸ್ವಾಮಿಯ ಸ್ವರೂಪವಾಗಿದೆ. ಇದನ್ನು ಧರಿಸುವುದರಿಂದ ಐಶ್ವರ್ಯ, ಶತ್ರುನಿಗ್ರಹ, ಶತ್ರುಗಳ ಮೇಲೆ ವಿಜಯ, ಕುಜದೋಷ, ಸರ್ಪದೋಷಗಳು ನಿವಾರಣೆಯಾಗುತ್ತದೆ. ಅಲ್ಲದೆ ಚರ್ಮರೋಗ, ರಕ್ತದೊತ್ತಡ,
ಮಾನಸಿಕ ಸಿಟ್ಟು, ಮನೋವೇದನೆ ಕೂಡ ನಿವಾರಣೆಯಾಗುವುದು. ಮುಖಕ್ಕೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಪಂಚಪಾತಕದಲ್ಲಿ ಒಂದಾದ ಚಿನ್ನ ಕದ್ದ ಪಾಪವನ್ನು ನಿವಾರಣೆ ಮಾಡುವುದು. ಅಕಾಲ ಮರಣದಿಂದ ಪಾರಾಗಬಹುದು. ಗೌರವ, ಕೀರ್ತಿ, ಪ್ರತಿಷ್ಠೆ ಹೆಚ್ಚಾಗುವುದು. ಬಾಲಾರಿಷ್ಟ ದುಸ್ವಪ್ನಗಳು ದೂರವಾಗುವುದು. 8 ಮುಖದ ರುದ್ರಾಕ್ಷಿಯನ್ನು ಭೈರವ ರುದ್ರಾಕ್ಷಿ ಎಂದು ಸಹ ಕರೆಯುವರು. ಇದು ಸುಪ್ತವಾಗಿರುವ ಕುಂಡಲಿ ಶಕ್ತಿಯನ್ನು ವೇಗವಾಗಿ ಎಚ್ಚರಗೊಳಿಸುವುದು. 8 ಮುಖದ ರುದ್ರಾಕ್ಷಿಯು ವಿನಾಯಕನ ಸಂಕೇತವೂ ಆಗಿರುವುದರಿಂದ ಎಲ್ಲ ಅಡೆತಡೆ ವಿಘ್ನಗಳು ನಿವಾರಣೆಯಾಗುವುದು ಎಂದು ಹೇಳಿದೆ. ಇದಲ್ಲದೆ ಅನ್ನ, ವಸ್ತ್ರ, ಐಶ್ವರ್ಯಕ್ಕೆ ಎಂದೂ ಕೊರತೆ ಬರದ ಹಾಗೆ ನೋಡಿಕೊಳ್ಳುವುದು ಮತ್ತು ವ್ಯಾಪಾರ ವೃದ್ಧಿಯನ್ನು ಮಾಡುವುದು. 9 ಮುಖದ ರುದ್ರಾಕ್ಷಿಯು ಕೂಡ ಭೈರವ ಸ್ವರೂಪವಾಗಿದ್ದು ದೇವತಾ ಶಕ್ತಿಗಳು ಇದರಲ್ಲಿ ಅಡಕವಾಗಿರುತ್ತದೆ. ಹೊಸ ಚೈತನ್ಯ, ಮಾನಸಿಕ ದೃಢವಾಗಿ ಗಟ್ಟಿ ನಿರ್ಧಾರ, ಗುರಿ ತಲುಪಲು ಸಾಧನೆ ನೀಡುವ ಶಕ್ತಿ ಹೊಂದಿದ್ದು ಹೃದಯ ಸಂಬಂಧಿಸಿದ ತೊಂದರೆಗಳಿಗೂ ಪರಿಹಾರ ನೀಡುವುದು. ಇದನ್ನು ಹೆಚ್ಚಾಗಿ ದುರ್ಗಾದೇವಿಯ ಆರಾಧಕರು ಧರಿಸುತ್ತಾರೆ. ದಶಮುಖ ರುದ್ರಾಕ್ಷಿಯು ಮಹಾವಿಷ್ಣುವಿನ ಸ್ವರೂಪವಾಗಿದ್ದು ಸರ್ವ ರೋಗಗಳು ನಿವಾರಣೆಯಾಗುವುದು, ಸುಖ ಐಶ್ವರ್ಯ ದೊರೆಯುವುದು. ಏಕಾದಶ ರುದ್ರಾಕ್ಷಿಯು ಏಕಾದಶ ರುದ್ರರ ಸ್ವರೂಪವಾಗಿದ್ದು ಸುಖ, ಶಾಂತಿ, ನೆಮ್ಮದಿ ನೀಡುವುದು. ಇದನ್ನು ಹೆಚ್ಚಾಗಿ ಹೆಂಗಸರು ಧರಿಸುವರು. ಇದು ಹೆಂಗಸರಿಗೆ ಸೌಭಾಗ್ಯವನ್ನು ನೀಡುವುದು ಹಾಗೂ ಹೆಚ್ಚಿಸುವುದು. ಸ್ತ್ರೀಯರ ರೋಗ ನಿವಾರಣೆಗೂ ಈ ರುದ್ರಾಕ್ಷಿ ಧರಿಸುವರು. ಅನಾರೋಗ್ಯ ನಿವಾರಣೆಯಾಗುವುದು. 12 ಮುಖದ ರುದ್ರಾಕ್ಷಿಯು ಸೂರ್ಯ ಸ್ವರೂಪದ ಹಾಗೆ ಇರುತ್ತದೆ. ಇದು ಸೂರ್ಯನನ್ನು ಸ್ವರೂಪವನ್ನು ಉದ್ದೇಶಿಸಿ ಹೇಳಿದಾಗಿದೆ. ದ್ವಾದಶ ಆದಿತ್ಯರ ಸಂಕೇತವನ್ನು ಹೊಂದಿರುವ 12 ಮುಖದ ರುದ್ರಾಕ್ಷಿಯು ಕರ್ಣಕುಂಡಲವಾಗಿ, ಅಂದರೆ ಕಿವಿಗೆ ರುದ್ರಾಕ್ಷಿ ಧಾರಣೆಗಾಗಿ ಉಪಯೋಗಿಸುವರು. ಕೆಲಸದಲ್ಲಿ ಯಶಸ್ಸು, ಸುಖ, ಸಂಪತ್ತು ದೊರೆಯುವುದು. ದೈಹಿಕ ಮಾನಸಿಕ ರೋಗವನ್ನು ನಿವಾರಣೆ ಮಾಡುವುದು. 13 ಮುಖದ ರುದ್ರಾಕ್ಷಿಯು ಮಧುರ ದಾಂಪತ್ಯ, ಹೊಂದಾಣಿಕೆ, ಸೌಂದರ್ಯ ವರ್ಧಿಸಲು, ಕೀರ್ತಿ, ಯಶಸ್ಸು, ವಾಕ್ಸಿದ್ಧಿ ಪಡೆಯಲು ಉಪಯೋಗಿಸುವರು. 14 ಮುಖದ ರುದ್ರಾಕ್ಷಿಯು ಶಿವನ ಕಣ್ಣುಗಳಿಂದ ಸೃಷ್ಟಿಯಾದುದು. ಆದ್ದರಿಂದ ಪಾಪಗಳನ್ನು ದೂರ ಮಾಡಿ ಆಸೆಗಳನ್ನು ಪೂರೈಸುವುದು. ಅಲ್ಲದೆ ಸರ್ವರೋಗ ನಿವಾರಣೆ, ಅತೀಂದ್ರಿಯ ಶಕ್ತಿ ನೀಡುವುದು. ಇದನ್ನು ಧರಿಸಿದವರಿಗೆ ಪುನರ್ಜನ್ಮವಿರುವುದಿಲ್ಲ, ಭೂಮಿಯ ಮೇಲೆ ಮತ್ತೆ ಹುಟ್ಟಿ ಬರುವುದಿಲ್ಲ, ಮುಕ್ತಿಯನ್ನು ಪಡೆದು ಶಿವಲೋಕವನ್ನು ಸೇರುತ್ತಾರೆ. ನೆಲ್ಲಿಕಾಯಿ ಗಾತ್ರದ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠ. ಗುಲಗಂಜಿ ಗಾತ್ರದ ರುದ್ರಾಕ್ಷಿ ಇನ್ನೂ ಅತಿ ಶ್ರೇಷ್ಠ. ಕಡಲೆಕಾಲಿನ ಸಣ್ಣ ರುದ್ರಾಕ್ಷಿ ಕಡಿಮೆ ಫಲವನ್ನು ನೀಡುವುದು. ಕಾಯಸದ ಹಸುವಿನ ಹಾಲಿನಲ್ಲಿ ರುದ್ರಾಕ್ಷಿಯನ್ನು ಹಾಕಿ 2 ದಿನ ಬಿಟ್ಟರೆ ಆ ಹಾಲು ಕೆಡದಿದ್ದರೆ ಅದು ನಿಜವಾದ ರುದ್ರಾಕ್ಷಿಯಾಗಿರುತ್ತದೆ. ಮರಣ ಸಮಯದಲ್ಲಿ ವ್ಯಕ್ತಿಗೆ ರುದ್ರಾಕ್ಷಿ ಹಾಕಿದ ನೀರನ್ನು ಬಾಯಿಗೆ ಹಾಕುವವರು ಅವರು ಶಿವಲೋಕದಿಂದ ಸೇರುತ್ತಾರೆ. ರುದ್ರಾಕ್ಷಿ ವೈವಾಹಿಕ ಸಂಬಂಧವನ್ನು ಕೂಡ ಗಟ್ಟಿ ಮಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.